ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭವಾನಿ ಕಿಚನ್ಸಿಂದ ಭವಾನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ಟೊಮೆಟೊ ಬಾತು. ಟೊಮೆಟೊ ಬಾತು ಅಂದರೆ ದೇವಸ್ಥಾನದಲ್ಲಿ ಕೊಡೋ ಥರ ಟೇಸ್ಟಾಗಿ ನಮ್ಮನೇಲಿ ಹೇಗೆ ಮಾಡೋದು ಅಂತ ಕೆಲವ್ರು ಅನ್ಕೊತಾ ಇರ್ತೀರ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ, ಪುದೀನ, ಹಸಿ ಬಟಾಣಿ, ಹಣ್ಣಾಗಿರುವಂತಹ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಕೊತ್ತಂಬರಿ, ಪುದೀನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ಪೈಸಸ್ಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಕಸ್ತೂರಿ ಮೇಥಿ, ಸ್ವಲ್ಪ ಎಣ್ಣೆ, ತುಪ್ಪ ಹಾಕ್ಕೋಬೋದು ಬೇಕಾದರೆ ಆಪ್ಷನಲ್ಲು. ಒಂದು ಬಟ್ಲು ಅಕ್ಕಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಇಟ್ಕೊಂಡಿರೋ ಸ್ಪೈಸಸ್ನ ನಾವು ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಬಿಸಿ ಮಾಡಬೇಕು. ಚೆನ್ನಾಗಿ ಅದು ಬಿಸಿ ಆಗಿದ ನಂತರ ಅದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಕೊತ್ತಂಬರಿ, ಪುದೀನ ಪೇಸ್ಟನ್ನ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಆಗಿದ ನಂತರ ಅದು ಹಸಿ ವಾಸನೆ ಎಲ್ಲ ಹೋಗೋ ಥರಕ್ಕೂ ಫ್ರೈ ಮಾಡಿಕೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ ಏನಿದೆ ಆ ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ಕ್ಯಾಪ್ಸಿಕಮ್ ಹಾಕಿದಷ್ಟು ಟೊಮೆಟೊ ಬಾತ್ ಟೇಸ್ಟ್ ಚೆನ್ನಾಗಿರುತ್ತೆ. ನಮಗೆ ಗೊತ್ತಾಗಲ್ಲ ಯಾಕೆ ಇಷ್ಟು ಟೇಸ್ಟಾಗಿರುತ್ತೆ ದೇವಸ್ಥಾನದಲ್ಲಿ ಅಂತ, ಆದರೆ ಕ್ಯಾಪ್ಸಿಕಮ್ನ ಹಾಕ್ತಾರೆ ಅವರು. ಅದಕ್ಕೋಸ್ಕರ ನಾನು ಹಸಿ ಬಟಾಣಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದು ಸ್ವಲ್ಪ ಬಿಸಿ ಆಗಬೇಕು. ಅದಾಗಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಣ್ಣಾಗಿರೋ ಟೊಮೆಟೊ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ಹಣ್ಣಾಗಿರೋ ಟೊಮೆಟೊ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಅದು ಫ್ರೈ ಒಂದು 3-4 ನಿಮಿಷ ಅದು ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಮಾಡಿಕೊಂಡು ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕಿ ಒಂದು 2-3 ನಿಮಿಷ ಅದು ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಯೋ ಥರ ನಾವು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಟ್ಟಾಗ ನಾವು ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲೆ ಹಾಕ್ಬಿಟ್ಟು ಅದನ್ನು ಇನ್ನೂ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಅದು 2 ನಿಮಿಷ ಫ್ರೈ ಆದಮೇಲೆ ನಾನು ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. 1 ಬಟ್ಲು ಅಕ್ಕಿಗೆ 2 ಬಟ್ಲು ನೀರು ಹಾಕಿ ಅದನ್ನು ಕುದಿಯೋವರೆಗೂ, ಒಂದು ಕುದಿಯೋವರೆಗೂ ನಾನು ಅದನ್ನು ಕುದಿಸ್ಕೊತೀನಿ. ಕುದಿದ ಮೇಲೆ ಕೊತ್ತಂಬರಿ, ಪುದೀನನ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ಆ ಥರ ಕುದಿ ಬಂದಾಗ ನಾನು ಮುಚ್ಚಳ ಮುಚ್ಕೊಂಡು 2 ವಿಷಿಲ್ನ ಕೂಗಿಸ್ಕೊತೀನಿ. 2 ವಿಷಿಲ್ ಕೂಗಿಸ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಟೊಮೆಟೊ ಬಾತು ಅಂದರೆ ಎಲ್ರಿಗೂ ಇಷ್ಟ, ಯಾಕಂದರೆ ಅದು ಆ ಥರ ಟೇಸ್ಟ್ ಕೊಡುತ್ತೆ ಮನೆಗಳಲ್ಲಿ. ಸೊ ಇದು ರೆಡಿ ಆಗಿದೆ ಟೊಮೆಟೊ ಬಾತು. ನಾನೀಗ ಓಪನ್ ಮಾಡ್ಕೊಂಡು ತೋರಿಸ್ತೀನಿ ಹೇಗಾಗಿದೆ ಅಂತ. ಚೆನ್ನಾಗಿದೆ ನೋಡಿ. ಅದು ವಿಡಿಯೋ ಫುಲ್ಲು ತೋರ್ಸೋಕ್ಕಾಗ್ತಾಯಿಲ್ಲ, ಸೊ ಸ್ವಲ್ಪ ಅರ್ಧ ತೋರಿಸ್ತೀನಿ. ಅದು ಈ ಥರ ಉದ್ರುದ್ರಾಗಿ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಸ್ಮೆಲ್ ಘಮ ಘಮ ಅಂತ ಅದು ತಗೊಳಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೊಮೆಟೊ ಬಾತ್ ಸ್ಮೆಲ್ಲು. ಅದನ್ನು ನಾನೀಗ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಅದು ಬಿಸಿ ಬಿಸಿ ತಿಂದ್ರೇ ಆ ಟೇಸ್ಟ್ ಏನಂತ ಗೊತ್ತಾಗೋದು. ಒಂಚೂರು ಆರಿಬಿಟ್ರೆ ನಮಗೆ ಅದು ತಿನ್ನೋಕ್ಕಾಗಲ್ಲ, ತಿಂದ್ರೂ ಅದು ಟೇಸ್ಟ್ ಗೊತ್ತಾಗಲ್ಲ. ಬಿಸಿ ಬಿಸಿಗೆ ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ಹಾಕೋಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.